ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸ್ಟೇಟ್ಗೆ. ನಾನು ಇದೇ ನವೆಂಬರ್ 22-23ಕ್ಕೆ ಮಿಸ್ಟರ್ ಅಂಡ್ ಮಿಸ್ ವರ್ಲ್ಡ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಚಾಂಪಿಯನ್ಶಿಪ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಮ್ಮ ಸ್ಟೇಟ್ನ ಎಲ್ಲ ಫೆಡರೇಷನ್ಸು ನಮ್ಮ ಜೊತೆ ಕೈ ಜೋಡಿಸಿ ಇವತ್ತು ನಾವು ಈ ಇವತ್ತೊಂದು ಕಾಂಪಿಟೇಷನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದು ವರ್ಲ್ಡ್ ಮಟ್ಟಿಗೆ ಗ್ಲೋಬಲಿ ವಿ ಆರ್ ಲಾಂಚಿಂಗ್ ಎವ್ರಿಥಿಂಗ್ ದಿಸ್ ಟೈಮ್. ಈ ಸಲ ನಮ್ಮ ಕಾಂಪಿಟೇಷನಲ್ಲಿ ಸುಮಾರು ಬೇರೆ ಎಜುಕೇಷನ್ ಆಗಿರ್ಬೋದು, AI ಟೆಕ್ನಾಲಜಿ ಆಗಿರ್ಬೋದು, ಈ ಥರದ್ದೆಲ್ಲ ತರ್ತಾ ಇದ್ದೀವಿ. ಇದನ್ನು ನಾವು ಅವತ್ತಿನ ದಿನ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನೀವು ಶೋ ದಿನ ಬಂದು ನೋಡ್ಬೋದು. ಈ ಮಿಸ್ಟರ್ ವರ್ಲ್ಡ್ ಆ್ಯಂಡ್ ಮಿಸ್ ವರ್ಲ್ಡ್ ಕಾಂಪಿಟೇಷನ್ಗೆ ನಾವು ಕೊಡ್ತಾ ಇರೋದು 15 ಲಕ್ಷ ಕ್ಯಾಶ್ ಪ್ರೈಸು, ಮೆಡಲ್ಸು, ಟ್ರೋಫೀಸು, ಸರ್ಟಿಫಿಕೇಟು. ಈ ಸದಾವಕಾಶನ ಎಲ್ಲ ಬಾಡಿ ಬಿಲ್ಡರ್ಸ್ ಯೂಸ್ ಮಾಡ್ಕೋಬೇಕು, ಸ್ಟೇಟ್ ವೈಸ್ ಆಗಲಿ, ನ್ಯಾಷನಲ್ ವೈಸ್ ಆಗಲಿ, ಮತ್ತು ಔಟ್ಸೈಡರ್ಸು ಕೂಡ. ಬಿಕಾಸ್ ಈ ಕಾಂಪಿಟೇಷನಿಂದ ನಮಗೆ ಬಾಡಿ ಬಿಲ್ಡರ್ ಸಿಗೋವಂಥ ಪ್ಲ್ಯಾಟ್ಫಾರ್ಮ್ ತುಂಬ ದೊಡ್ಡದು. ನಮ್ಮ ಫಿಟ್ನೆಸ್ ಇಂಡಸ್ಟ್ರಿ ಇವತ್ತು ತುಂಬ ಸ್ಟ್ರಾಂಗ್ ಆಗಿ ಬೆಳೆದಿದೆ. ಮುಂದಿನ ದಿನಗಳಲ್ಲಿ ಮಿಸ್ಟರ್ ವರ್ಲ್ಡ್ ನಡೆಸ್ತಾ ಇದ್ದೀವಿ. ಇವತ್ತು ಮುಂದಿನ ದಿನಗಳಲ್ಲಿ ವರ್ಷಕ್ಕೆ ಈ ಥರ ಹಲವಾರು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ನ ನಾವು ನಡೆಸ್ತೀವಿ. ನಮ್ಮ ಜೊತೆ ಎಲ್ಲ ಫೆಡರೇಷನ್ಸ್ ಅವರು ಕೈ ಜೋಡಿಸ್ತಾ ಇದ್ದಾರೆ. ಇವತ್ತು ನಾವು ಒಳ್ಳೆ ರೀತಿಯಲ್ಲಿ ಪ್ರತಿಯೊಂದು ಯಾರಿಗೂ ಕೂಡ ಬಾಡಿ ಬಿಲ್ಡರ್ಸಿಂದ ಇವತ್ತರೂ ಯಾರಿಗೂ ತೊಂದರೆ ಆಗಿಲ್ಲ, ಮುಂದಕ್ಕೆ ತೊಂದರೆನೂ ಆಗಲ್ಲ. ನಾವು ಮಾಡ್ತಿರೋಂಥದ್ದು ಒಳ್ಳೆ ಕೆಲಸ. ಫಿಟ್ನೆಸ್ ಅನ್ನೋದು ಎಲ್ರಿಗೂ ಬೇಕು, ಹೆಲ್ತ್ ಅನ್ನೋದು ಎಲ್ರಿಗೂ ಬೇಕು. ಇವತ್ತು ನಾವು ಈ ಮಟ್ಟಕ್ಕೆ ತೊಗೊಂಡೋಗ್ತಾ ಇರೋದು ಎಲ್ಲ ನಮ್ಮ ಓನ್ ಎಫರ್ಟ್ಸಿಂದ. ಇದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲರೂ ಸಹಕಾರ ಮಾಡಿ ಕ್ಯಾಟಗರಿಗೆ 2,000 ಲೆಕ್ಕದಲ್ಲಿ ತಗೊಳ್ತೀವಿ. ಇದು ನಾವು ಕೊಡ್ತಾ ಇರೋಂಥ ಫೆಸಿಲಿಟಿಗೆ ಮತ್ತು ಮಿಸ್ಟರ್ ವರ್ಲ್ಡ್ ಸ್ಟೇಜ್ಗೆ. ಆಚೆ ಕಡೆ ಹೋಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು. ನಾನು ಕೂಡ ಇಂಟರ್ನ್ಯಾಷನಲ್ ಅಥ್ಲೀಟ್, ಒಂದು 11 ಟೈಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೀನಿ. ಸಿದ್ದು ಹೇಳಿರೋ ಥರನೇ ಆ್ಯಕ್ಚುಲಿ ಇದೊಂದು ಗುಡ್ ಆಪರ್ಚುನಿಟಿ. ನಮ್ಮ ಬೆಂಗಳೂರಲ್ಲೇ ನಡೀತಾ ಇದೆ. ಮತ್ತು ತುಂಬ ಜನಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಯಾಕಂದರೆ ನಾವೆಲ್ಲ ಫೇಸ್ ಮಾಡಿದ್ದೀವಿ. ವೀಸಾ ಆಗಿರ್ಬೋದು, ಇವನ್ ಟಿಕೆಟ್ಸ್ ಆಗಿರ್ಬೋದು, ಅಲ್ಲಿನ ವೆದರ್ ಆಗಿರ್ಬೋದು, ಅಲ್ಲಿನ ಫುಡ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಮಗೆ ಡಿಫಿಕಲ್ಟಿ ಆಗುತ್ತೆ. ಇಂಡಿಯಾದಿಂದ ನಾವು ಸಡನ್ನಾಗಿ ಒಂದು 23 ಟೆಂಪ್ರೇಚರಿಂದ ಸಡನ್ನಾಗಿ -8ಗೆ ಇಲ್ಲ -7ಗೆ ಹೋಗಿ ನಾವು ಮಾಡೋಬೇಕಾದ್ರೆ ನಮ್ಮ ಬಾಡಿ ಆ ಥರ ರೆಸ್ಪಾಂಡ್ ಮಾಡೋಲ್ಲ. ಅದರಲ್ಲೂ ಕೂಡ ನಾವು ರೆಪ್ರೆಸೆಂಟ್ ಮಾಡಿ ನಮ್ಮ ಕಂಟ್ರಿನ ಜೊತೆಯಲ್ಲಿ ನಾವು ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ನಾವು ಯಾರು ಹೋಗಿ ನಮ್ಮ ಇಂಡಿವಿಜುವಲ್ ಹೆಸರನ್ನ ಹೇಳಲ್ಲ, ಇಂಡಿಯಾ ಅಂತಲೇ ನಾವು ಹೇಳೋದು. ಇದು ನಮ್ಮದು ಒಂದು ಲೇಬಲ್. ಆ್ಯಕ್ಚುಲಿ ನಾವು ಅದಕ್ಕೋಸ್ಕರ ನಾವು ಗೌರ್ಮೆಂಟಿಗೆ ಕೇಳ್ತಾ ಇರೋದು, ಇವತ್ತು ನಾವು ಏನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಒಂದು ಪ್ರಾಪರಾಗಿ ಒಂದು ರೆಕಗ್ನೈಸೇಷನ್ ಸಿಗಲಿ. ಪ್ರತಿಯೊಬ್ಬ ಬಾಡಿ ಬಿಲ್ಡರ್ಸ್ಗೂ ಆ ಒಂದು ರೆಕಗ್ನೈಸೇಷನ್ ಸಿಗೋದ್ರಿಂದ ಮುಂದೆ ಬರೋ ಪೀಳಿಗೆಗೂ ಕೂಡ ನಾವು ಇದನ್ನು ಒಳ್ಳೆ ಇನ್ಫಾರ್ಮೇಟಿವ್ ಆಗಿ ಹೇಳ್ಬೋದು. ನಾನು ಈಗ ನಮ್ಮ ಕೃಷ್ಣ ಅವರಾಗಲಿ, ಪವನ್ ಅವರು, ನಾವು ಪರ್ಸನಲ್ ಆಗಿ ಫೇಸ್ ಮಾಡಿರೋ ಪ್ರಾಬ್ಲಮ್ ಈ ಸರ್ಕಾರದ ನಾವು ಕೇಳ್ಕೊಳ್ಳೋದು. 2016 ವೆನಿಸಲ್ ಕಾಂಪಿಟೇಷನ್ ನಡಿಬೇಕಾಗಿತ್ತು. ನಮ್ಮ ಇಲ್ಲಿ ಆ್ಯಕ್ಚುಲಿ ಸಿಗ್ಬೇಕಾದ್ರೆ 2 ವೀಸಾಸ್ ತುಂಬ ಟಫ್. ಒಂದು US, ಒಂದು ಶಾಂಘೈನ್ ವೀಸಾ ಅಂತೇಳಿ. ನಮ್ಗೆ ಶಾಂಘೈನ್ ವೀಸಾ ಬೇಕಾಗಿತ್ತು. ಅವಾಗ ಏನಾಯ್ತು, ಸರ್ಕಾರದ ಒಂದು ಸಪೋರ್ಟು ಇಲ್ಲ. ನಾವು ಡೈರೆಕ್ಟಾಗಿ ಬಾಂಬೆಗೆ ಹೋಗ್ಬೇಕಾಯ್ತು ಅಂಬೆಸಿಗೆ. 2 ಸಲ ಕರೆದವ್ರೆ. ಒಂದ್ಸಲಿನೂ ನಾವು ಬ್ಯಾಂಗ್ಳೂರಿಂದ ಬಂದಿವ ಬಾಡಿ ಬಿಲ್ಡರ್ ಬಂದವನ ಅಂತೇಳಿ ಒಂದು ರೆಸ್ಪೆಕ್ಟ್ ಇಲ್ಲ. ಇದ್ರ ಹತ್ರ ಗೇಟ್ ಹತ್ರ ನಿಲ್ಸಿದ್ರು. ಆಮೇಲೆ ಯಾವುದೇ ಕಾರಣಕ್ಕೂ ನಮಗೂ ಅವತ್ತು ವೀಸಾ ಕೊಟ್ಟಿಲ್ಲ. ಅದು ತುಂಬ ಬೇಜಾರಾಯಿತು. ಯಾಕಂದರೆ ನಾನು ಸರ್ಕಾರ ಅದೇ ಕೇಳೋದು, ಒಬ್ಬ ಬಾಡಿ ಬಿಲ್ಡರ್ ಬಾಡಿ ಪ್ರಿಪ್ರೇಷನ್ ಮಾಡಿ 1 ರಿಂದ 2 ವರ್ಷ ಬೇಕಾಗುತ್ತೆ. ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ, ಒಂದು 2 ರಿಂದ 3 ಲಕ್ಷ ಖರ್ಚು ಮಾಡಿರ್ತಾನೆ. ಅದರಲ್ಲಿ ಸರ್ಕಾರ ಏನು ಸಪೋರ್ಟ್ ಮಾಡೋದಿದ್ದಾಗ ನಮ್ಮ ವೀಸಾ ಕ್ಯಾನ್ಸಲ್ ಆದಾಗ ಅವ್ನು ತುಂಬ ಹರ್ಟ್ ಆಗಿರುತ್ತೆ. ಈಗ ನಮ್ಮ ಸಿದ್ದು ಅವ್ರು ಮಾಡಿರೋಂದ್ರೆ ಇದನ್ನೆಲ್ಲ ದಾಟಿ ಫೈನಾನ್ಷಿಯಲ್ ಇಶ್ಯೂಸ್ ಆಗಲಿ, ಹೋಗಿ ಫ್ಲೈಟ್ ಚಾರ್ಜಸ್ ಆಗಲಿ, ವೀಸಾ ಇಲ್ದಿರೋದು ಇಲ್ಲಿ ಮಾಡ್ತಾ ಇರೋದು. ಇಲ್ಲಿರುವಂಥ ಬಾಡಿ ಬಿಲ್ಡರ್ಗಳಿಗೆ ತುಂಬ ದೊಡ್ಡ ಆಪರ್ಚುನಿಟಿ. ಎರಡನೇದಾಗಿ ನಮ್ಮ ಬೆಂಗಳೂರು ಫೇಮಸ್ ಆಗಿರೋದು IT ಹಬ್. ಎಲ್ಲ ಇಡೀ ವರ್ಲ್ಡ್ಗೆ ಗೊತ್ತು ಬ್ಯಾಂಗ್ಳೂರ್ ಇಸ್ ಫೇಮಸ್ ಫಾರ್ IT ಹಬ್. ನೆಕ್ಸ್ಟು ಬ್ಯಾಂಗ್ಳೂರ್ ಇಸ್ ಫೇಮಸ್ ಫಾರ್ ಬಾಡಿ ಬಿಲ್ಡಿಂಗ್ ಅಂತ ನೇಮ್ ಬರಬೇಕು. ಅದು ನಿಮ್ಮ ಕಡೆಯಿಂದ ಮಾತ್ರ ಸಾಧ್ಯ. ಅದು ಆಮೇಲೆ ದಯವಿಟ್ಟು ಪುನೀತ್ ರಾಜ್ಕುಮಾರ್ ಅವ್ರ ಇನ್ಸಿಡೆಂಟ್ ಆದಾಗ ಜಿಮ್ ಅವ್ರಿಗೆ ತುಂಬ ತೊಂದರೆ ಆಗಿತ್ತು. ದಯವಿಟ್ಟು ಅದನ್ನು ನೆಗೆಟಿವ್ ಇಂದ ತೆಗೆದ ಪಾಸಿಟಿವ್ ತೊಗೊಂಡೋಗಿ. ಈಗ ನಿಮಗೆ ನೆಕ್ಸ್ಟ್ ನವೆಂಬರ್ ಗೊತ್ತಾಗುತ್ತೆ ಈ ಮಟ್ಟಕ್ಕೆ ಬಾಡಿ ಬಿಲ್ಡಿಂಗ್ ಬೆಳೆದಿದೆಯಾ, ದೇಹದಾಢ್ಯದಿಂದ ಇಷ್ಟು ಇಂಪಾರ್ಟೆನ್ಸ್ ಇದೆಯಾ ಅಂತ ನಿಮ್ಗೆಲ್ಲರಿಗೂ ರೀಚ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ನಮ್ಮ ಸಿದ್ದು ಸೆಂಟರ್. I want to encourage all the ladies of India to come and participate, since it is in Bangalore, and the exposure, the knowledge. It's an expo, so there's a lot of stalls. There's everything that's connected to bodybuilding and fitness. So I encourage. They've all spoken about the men, Mr. World. I would want all the ladies to come forward and participate in this expo as Miss World. Thank you very much. Your name? My name is Sharana and I work with Planetech. ಸ್ಟಾರ್ಟ್. ನಮಸ್ಕಾರ ಎಲ್ಲರೂ. ನನ್ನ ಹೆಸರು ಪವನ್ ಶೆಟ್ಟಿ ಅಂತ. 2015 ಮಿಸ್ಟರ್ ವರ್ಲ್ಡ್ ಓವರ್ ಚಾಂಪಿಯನ್ಶಿಪ್ ವಿನ್ ಆದಂಥ ಒಬ್ಬ ವ್ಯಕ್ತಿ. ಸೊ ಈಗ ಸಿದ್ದು ಅವರು ಬ್ಯಾಂಗ್ಳೂರಲ್ಲಿ ಮಿಸ್ಟರ್ ವರ್ಲ್ಡ್ ನಡೆಸ್ತಾ ಇದ್ದಾರೆ ಅಂದರೆ ನಾನು ಯಾಕೆ ಮಾಡಬಾರ್ದು ಅಂತ ನನಗೂ ಇದಾಗ್ತಾ ಇದೆ. ಯಾಕಂದರೆ ಅಲ್ಲಿ ಹೋಗಿ ಬರೋಕ್ಕೆ 3-4 ಲಕ್ಷ ಖರ್ಚಾಗುತ್ತೆ. ಪ್ರಿಪ್ರೇಷನ್ಗೆ ಒಂದು 5 ಲಕ್ಷ, ಓವರಾಲ್ ಒಂದು 10 ಲಕ್ಷ ಅಂತಲೇ ಅಷ್ಟು ಸೇವ್ ಆಗ್ತಾಯಿತ್ತು. ಸೊ ಇದು ತುಂಬ ದೊಡ್ಡ ಆಪರ್ಚುನಿಟಿ. ಬಾಡಿ ಬಿಲ್ಡರ್ಸ್
ಬ್ಯಾಂಗ್ಳೂರಲ್ಲಿರ್ಬೋದು, ಇಂಡಿಯಾದಲ್ಲಿರ್ಬೋದು. ಯಾಕಂದರೆ ಇಂಡಿಯಾ ಎಲ್ಲೇ ಟ್ರಾವೆಲ್ ಮಾಡಿದ್ರು 1,000-1,500 ರೂಪಾಯಿ ಒಳಗಡೆ ಬರ್ಬೋದು, ಟ್ರೈನ್ ಇರ್ಬೋದು, ಬಸ್ಸಲ್ಲಿ ಇರ್ಬೋದು. ಸೊ ಅಷ್ಟು ಅಮೌಂಟ್ ಸೇವ್ ಆಗುತ್ತೆ ಆ್ಯಂಡ್ ಇದು ತುಂಬ ದೊಡ್ಡ ಆಪರ್ಚುನಿಟಿ. ಆಗಲೇ ಕೃಷ್ಣ ಅವರು ಹೇಳೋದು ವೆದರ್, ವೀಸಾ, ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಅದನ್ನೆಲ್ಲ ನಾವು ಹೇಳ್ಕೊಳಲ್ಲ, ಬಟ್ ಸ್ಟಿಲ್ ನಾವು ರೆಪ್ರೆಸೆಂಟ್ ಮಾಡೋದು ಇಂಡಿಯಾನ. ನಮ್ಗೆ ಬೇಕಾಗಿರೋದು ಒಂದೇ ರೆಕಗ್ನಿಷನ್, ಅದು ನಿಮ್ಮಲ್ಲಿದೆ. ನೀವು ಆ ಸಪೋರ್ಟ್ ಕೊಟ್ಬಿಟ್ರೆ, ರೆಕಗ್ನಿಷನ್ ನಮ್ಗೆ ಎಲ್ಲರಿಗೂ ಸಿಕ್ಕಿದ್ರೆ ಮಿಕ್ಕಿದ್ದು ನಾವು ಮಾಡ್ಕೊತೀವಿ. ಯಾಕಂದರೆ ನಮ್ಮದು ಪ್ರೊಫೆಷನ್ನೇ ಬಾಡಿ ಬಿಲ್ಡಿಂಗು, ಫಿಟ್ನೆಸ್ಸು, ಅದನ್ನ ಟ್ರೈನರ್ಸ್ ಆಗಿ ಯೂಸ್ ಮಾಡಿಕೊಂಡು, ಜಿಮ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಬೇರೆ ಏನು ಕಾಂಪನ್ಸೇಷನ್ ಕೇಳ್ತಾ ಇಲ್ಲ ಗೌರ್ಮೆಂಟಿಂದ. ನಮ್ಮ ಏನು ಪರಿಶ್ರಮದಿಂದ ಏನು ಬರ್ತಾ ಇದೆ ಅದಕ್ಕೆ ಒಂದು ರೆಕಗ್ನಿಷನ್ ಸಿಕ್ಬಿಟ್ರೆ